ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. ಸೊ ಮನೇಲಿ ಮಕ್ಕಳೇನ ಇದ್ರೆ ಫುಲ್ಲು ಗಲಾಟೆ, ನಗು, ಖುಷಿ ಮತ್ತು ಸ್ನ್ಯಾಕ್ಸ್ ಟೈಮ್ ಎಸ್ಪೆಷಲಿ ಅಲ್ವಾ. ಸೊ ಮನೆಗೆ ಅಳಿಯ ಬಂದಿದ್ದಾನೆ, ಮಗಳು ನನ್ನ ಅಳಿಯ ಇಬ್ಬರು ಸೇರ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ತಾರೆ. ಆದರೆ ಮಧ್ಯದಲ್ಲಿ ಅವ್ರಿಗೆ ಬೋರ್ ಆದಾಗ ಅತ್ತೆ ಏನು ಇಲ್ವಾ ಸ್ನ್ಯಾಕ್ಸ್ ಅಂತಾರೆ. ಅಮ್ಮ ಏನಾನ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ನನ್ನ ಮಗಳು ಬೇರೆ ಹೇಳ್ತಾಳೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ನಾವು ಹೊರಗಡೆಯಿಂದ ತರಿಸೋ ಬದಲು ಮನೇಲೆ ಏನಾನ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ತಾರೆ. ಹಾಗೆ ನಮಗೂ ಕೂಡ ಸಖತ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ಹೊರಗಡೆದೇನು ಕೊಡಿಸ್ಲಿಲ್ಲ ಮಕ್ಕಳಿಗೆ, ಅದು ಇದು ಜಂಕ್ ಫುಡ್ ಎಲ್ಲ ಕೊಡಲಿಲ್ಲ ಅನ್ನೋದೊಂದು ನೆಮ್ಮದಿ ಸಿಗುತ್ತೆ, ಕರೆಕ್ಟಾ. ಸೊ ಇವತ್ತು ಅವ್ರಿಗೆ ಏನಾನ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಾಗ ಮನೇಲಿ ಸ್ವೀಟ್ ಕಾರ್ನ್ ಇತ್ತು. ಸೊ ಸ್ವೀಟ್ ಕಾರ್ನ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲನ ಹೋದರೆ ಸ್ವೀಟ್ ಕಾರ್ನ್ ಕೊಡಿಸಿ ಅಂತಾರೆ. ಅದಕ್ಕೆ ಇವತ್ತು ನಾನು 2 ಸೂಪರ್ ಡಿಲಿಷಿಯಸ್ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಮಕ್ಕಳು ಅಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ಇನ್ನೇನಕ್ಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಸ್ಟೀಮರ್ ಇಡ್ತಾ ಇದ್ದೀನಿ. ನಾನಿಲ್ಲಿ 3/4 ಕಪ್ಪಷ್ಟು ಸ್ವೀಟ್ ಕಾರ್ನ್ ತಗೋತಾ ಇದ್ದೀನಿ. ಅಂದರೆ 2 ಕಂಪ್ಲೀಟ್ ಸ್ವೀಟ್ ಕಾರ್ನ್ನ ನಾನು ಬಿಡಿಸಿಟ್ಟಿರೋದು. ಸೊ ಕಂಪ್ಲೀಟ್ ಫ್ರೆಶ್ ಆಗಿದೆ. ನಾನು ಫ್ರೋಝನ್ದು ಸ್ವೀಟ್ ಕಾರ್ನ್ ಯೂಸ್ ಮಾಡ್ತಾ ಇಲ್ಲ. ಈಗ ಈ ಥರ ಲೆವೆಲ್ ಆಗಿ ಮಾಡಿ ಗ್ಲಾಸ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು 15 ನಿಮಿಷ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಸ್ವೀಟ್ ಕಾರ್ನ್ ಕಂಪ್ಲೀಟ್ ಆಗಿ ಕುಕ್ ಆಗಿದೆ. ಯಾವಾಗೂ ಅಷ್ಟೇ ಹಸಿ ವಾಸನೆ ಸ್ವಲ್ಪ ಗಟ್ಟಿ ಇದೆ ಅಂದರೆ ನೀವು ಕಂಪ್ಲೀಟಾಗಿ ಕುಕ್ ಮಾಡ್ಕೊಳ್ಳಿ, ಆವಾಗೇ ರೆಸಿಪಿ ಚೆನ್ನಾಗಿರೋದು. ಈಗ ಫಸ್ಟ್ ನಾವು ಪೆರಿ ಪೆರಿ ಕಾರ್ನ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಒಂದು ಗ್ಲಾಸ್ ಬೌಲ್ಗೆ 3 ಸ್ಪೂನಷ್ಟು ಈ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಲ್ಟ್, 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಮೆಣಸು ಪುಡಿ, ಹಾಗೆ 2 ಟೀ ಸ್ಪೂನಷ್ಟು ಪೆರಿ ಪೆರಿ ಮಸಾಲ, ಹಾಗೆ 2 ಟೀ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 4 ರಿಂದ 5 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ಹಿಂಡ್ಕೋಬೋದು. ಮತ್ತು 2 ಟೀ ಸ್ಪೂನಷ್ಟು ಬಟರ್ ಹಾಕ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಸ್ವೀಟ್ ಕಾರ್ನ್ ನೀಟಾಗಿ ಕೋಟ್ ಆಗಬೇಕು ಈ ಮಸಾಲೆಯಲ್ಲಿ. ನಾನು ಒಂದೇ ಒಂದು ಟೇಸ್ಟ್ ಮಾಡಿ ನೋಡಿದೆ, ನನಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅನಿಸ್ತು. ಹಾಗಾಗಿ ಇನ್ನೂ 1 ಟೀ ಸ್ಪೂನಷ್ಟು ಪೆರಿ ಪೆರಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾರ್ಡ್ಲಿ ನಿಮಗೆ 2 ರಿಂದ 3 ನಿಮಿಷ ಅಷ್ಟೊತ್ತಿಗೆ ಪೆರಿ ಪೆರಿ ಕಾರ್ನ್ ಮಸಾಲ ರೆಡಿ ಆಗಿಬಿಡುತ್ತೆ. ಟೇಸ್ಟಿ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಾಂಗ್ರೆಸ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಈಗ ಉಳಿದಿರೋ ಅಂಥ ಸ್ವೀಟ್ ಕಾರ್ನ್ನ ನಾನು ಇನ್ನೊಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದ್ಸತಿ ಚೆನ್ನಾಗಿ ಥರ ಮಿಕ್ಸ್ ಮಾಡೋಣ. ಈಗ ನಾನು ಸಣ್ಣದಾಗಿ ಹಚ್ಚಿಟ್ಟಿದ್ದಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೆ. ಇದಕ್ಕೆ 1 ಟೊಮ್ಯಾಟೊ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಕ್ಯಾರೆಟ್, ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2 ಸಣ್ಣದಾಗಿ ಹಚ್ಚಿಟ್ಟಿರೋ ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಬರೀ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ 1 ಟೀ ಸ್ಪೂನಷ್ಟು ಪೆರಿ ಪೆರಿ ಮಸಾಲ, ಜೊತೆಗೆ ಪೆಪ್ಪರ್ ಪೌಡರ್ 1 ಟೀ ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಈ ಕಾಂಗ್ರೆಸ್ ಕಡಲೆ ಬೀಜ ಬರುತ್ತಲ್ವಾ, ಅದನ್ನು ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ 2 ಯೂಸ್ ಮಾಡಿದ್ದೀನಿ. ನಿಮಗೆ ತುಂಬ ಸ್ಪೈಸಿ ಬೇಡ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಬಿಕಾಸ್ ಕಾರ್ನ್ ತುಂಬ ಜಾಸ್ತಿ ಇರೋದ್ರಿಂದ ಯಾಕೋ ನನಗೆ ಕಡಲೆ ಬೀಜ ಟೇಸ್ಟ್ ಕಡಿಮೆ ಅನಿಸ್ತಾ ಇದೆ, ಹಾಗಾಗಿ ಅದು ಕ್ವಾಂಟಿಟಿ ಇನ್ನೊಂಚೂರು ಜಾಸ್ತಿ ಮಾಡಿದೆ. ಈಗ ಲಾಸ್ಟ್ಗೆ ನಾವು 2 ಟೀ ಸ್ಪೂನಷ್ಟು ಬಟರ್ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಈ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ. ಬಿಕಾಸ್ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡು ಹಾಕ್ತಾ ಇದ್ದೀನಿ, ಮತ್ತು ನಾನು ಸಕ್ಕರೆ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ಹುಳಿ ಖಾರ ಈ ಚಟ್ಪಟ ಟೇಸ್ಟ್ ಅಂತಾರಲ್ಲ ಆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ 2 ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ರೆಸಿಪಿ ಸಿಕ್ಕಾಪಟ್ಟೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಯಿತು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ನಿಮಿಷನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಇಷ್ಟೇ,
ಕಾರ್ನ್ ಕಾಂಗ್ರೆಸ್ ಮಸಾಲ ಕೂಡ ರೆಡಿ ಆಯಿತು. ಸೊ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಈ ಸಲಾಡ್ ನಮಗೆ ಮದುವೆಗಳಲ್ಲೂ ಬಡಿಸ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ಚಟ್ಪಟ ಟೇಸ್ಟ್. ಈ ಸ್ನ್ಯಾಕ್ಸ್ ಏನನ್ನ ಮಕ್ಳಿಗೆ ಕೇಳಿದಾಗ ನಾವು ಈ ಥರ ಪೆರಿ ಪೆರಿ ಕಾರ್ನ್ ಮಸಾಲ ಅಥವಾ ಕಾರ್ನ್ ಕಾಂಗ್ರೆಸ್ ಮಸಾಲ ಮಾಡಿಕೊಟ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಆ್ಯಂಡ್ ದೊಡ್ಡವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಲಿ 2 ಸಿಂಪಲ್ ಟೇಸ್ಟಿ ಕಾರ್ನ್ ರೆಸಿಪೀಸ್. ಮಕ್ಕಳಿಗೆ ಇನ್ಸ್ಟೆಂಟಾಗಿ ಏನನ್ನ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಅಂದರೆ ಈ ಥರ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಈಗ ನನ್ನ ಮಗಳನ್ನ ಅಳಿಯನ್ನ ಇದ್ರ ಫೀಡ್ಬ್ಯಾಕ್ ಕೇಳ್ತಾ ಇದ್ದೀನಿ, ನೋಡಿ ಏನು ಹೇಳ್ತಾರೆ ಅಂತ. ಹೇಗಿದೆ? ನೈಸ್, ಚೆನ್ನಾಗಿದೆ. ಈಗ ಪೆರಿ ಪೆರಿ ಮಸಾಲ ಫೀಡ್ಬ್ಯಾಕ್ ಸಿಕ್ತು. ಈಗ ಕಾರ್ನ್ ಕಾಂಗ್ರೆಸ್ ಮಸಾಲ ಕೊಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡ್ಬೇಕು. ಆಯ್ತಾ? ಎಸ್. ಓಕೆ, ಥ್ಯಾಂಕ್ ಯು. ಫೈನಲಿ ನನ್ನ ಅಳಿಯ ಸಜ್ಜಿತ್ಗೆ ಹಾಗೆ ನನ್ನ ಮಗಳು ಅಕ್ಷರಾಗೆ ಈ 2 ರೆಸಿಪಿ ತುಂಬ ಇಷ್ಟ ಆಯಿತು. ಅಮ್ಮಂದಿರು ಏನೇ ಮಾಡಿದ್ರು ಮಕ್ಕಳು ಖುಷಿ ಪಟ್ಟು ತಿಂದರೆ ಅದರಿಂದ ನಮಗೆ ಆಗೋವಂಥ ಖುಷಿ ನೆಕ್ಸ್ಟ್ ಲೆವೆಲ್ಲು, ಕರೆಕ್ಟಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋಲಿ ಪೆರಿ ಪೆರಿ ಕಾರ್ನ್ ಮಸಾಲ ಹಾಗೆ ಕಾರ್ನ್ ಕಾಂಗ್ರೆಸ್ ಮಸಾಲ. ತುಂಬ ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿ ತಿಂತಾರೆ. ಸೊ ಇವತ್ತೆಲ್ಲ ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.